ಅದಕ್ಕೆ ಆಚಾರ್ಯರು ಸರಳವಾಗಿ ಹೇಳಿದರು, ಯಾವುದು ಭಗವಂತನ ಸೇವೆಗೆ ಅನುಕೂಲವೋ ಅದು ಧರ್ಮ, ಯಾವುದು ಭಗವಂತನ ಸೇವೆಗೆ ಅನುಕೂಲ ಅಲ್ಲವೋ ಅದು ಅಧರ್ಮ ಅಷ್ಟೇ. ಏತಯೋರೇವ ಕಿಂಕರಾಹ ಸ್ಮರ್ತವ್ಯಂ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತುಚಿತ್ ಸರ್ವೇ ವಿಧಿ ನಿಷೇಧಾಃ ಸ್ಯುಃ ಏತಯೋರೇವ ಕಿಂಕರಾಹ. ಭಗವಂತನ ಮರೆವಿಗೆ ಕಾರಣವಾದದ್ದು ಅಧರ್ಮ, ಭಗವಂತನ ನೆನಪಿಗೆ ಕಾರಣವಾದದ್ದು ಧರ್ಮ. ಇನ್ನು ಉಳಿದ ಜಗತ್ತಿನ ಎಲ್ಲ ವಿಧಿ ನಿಷೇಧಗಳೂ ಕೂಡ ಈ ಎರಡು ಧರ್ಮದ ಅಡಿಯಾಳುಗಳು. ಯೋಚನೆ ಮಾಡಿ, ಸರಳ ಮಾಡಿ ಹೇಳಿಕೊಟ್ರು. ನಾವು ಇಷ್ಟು ಯೋಚಿಸ್ಲಿಕ್ಕಾಗದಿದ್ರೆ ನಮಗೆ ದೇವರು ತಲೆ ಕೊಟ್ಟದ್ದು ವ್ಯರ್ಥ. ಅದರಿಂದಾಗಿ ನಮ್ಮ ಬದುಕಿನಲ್ಲಿ ದೇವರಿಗೆ ವಿರುದ್ಧವಾಗದ ಹಾಗೆ ನಡ್ಕೊಳ್ಬೇಕು ಅಂತ ಸದಾ ಚಿಂತಿಸಬೇಕು ಅನ್ನೋದು ಧರ್ಮ ಅಂತ. ಹೀಗೆ ಆಚಾರ್ಯರು ಇವತ್ತಿನ ಬದುಕಿನಲ್ಲಿ ಬರುವ ಧರ್ಮದ ಬಗೆಗಿನ ಅನೇಕ ಪ್ರಶ್ನೆಗಳಿಗೆ ಸರಳವಾದ ಉತ್ತರವನ್ನು ಕೊಟ್ಟದ್ದಾದ್ರಿಂದ ಧರ್ಮ ಅಂದರೆ ಏನು ಅಂತ ನಾವು ಮತ್ತೆ ಮತ್ತೆ ಆಲೋಚಿಸ್ತಾ ಇದ್ರೆ ಒಂದರ್ಥದಲ್ಲಿ ಭಾರತವೇ ಹೇಳುತ್ತೆ, ಧರ್ಮೋ ಧಾರಯತೆ ಪ್ರಜಾಹ. ಯಾವುದರಿಂದಾಗಿ ಪ್ರಜೆಗಳು ನೆಮ್ಮದಿಯಿಂದ ಬದುಕ್ತಾರೋ ಅದು ಧರ್ಮ. ಧಾರಣಾತ್ ಧರ್ಮ ಇತ್ಯಾಹುಹು. ಯಾವುದು ಧರಿಸತ್ತೋ ಅದು ಧರ್ಮ, ಯಾವುದರಿಂದಾಗಿ ಪ್ರಜೆಗಳು ನೆಮ್ಮದಿಯಿಂದ ಇರ್ತಾರೋ ಅದು ಧರ್ಮ. ನಮ್ಮ ಬದುಕಿನಲ್ಲಿ ನಮಗೆ ಈಗ ಇರುವ ನಿಯಮಗಳೇನಿದೆ ಇದು ನಮ್ಮನ್ನು ಸುಖವಾಗಿಡ್ತಾ ಇದೆ ಅಂದರೆ ಇದು ಧರ್ಮ ಆಗುತ್ತೆ. ಇಲ್ಲ, ಇದರಲ್ಲಿ ತುಂಬ ಮೋಸ ಆಗ್ತಾ ಇದೆ ಅಂದರೆ ಎಲ್ಲೋ ಧರ್ಮ ಕೆಟ್ಟಿದೆ ಅಂತ ಅರ್ಥ. ನೆಮ್ಮದಿ ಕಳೀತಾ ಇದೆ ಅಂದರೆ ಧರ್ಮ ನಾಶ ಆಗ್ತಾ ಇದೆ ಅಂತ ಅರ್ಥ. ಹಾಗಾಗಿ ನಾವು ಮೇಲಿನ ಧರ್ಮವನ್ನು ಯೋಚಿಸುವುದಕ್ಕಿಂತ ನಮ್ಮ ವೈಯಕ್ತಿಕ ಧರ್ಮಕ್ಕೆ ಸಂಬಂಧಪಟ್ಟಂತೆ ಆಚಾರ್ಯರು ಕೊಟ್ಟಂತಹ ಭಗವಂತನ ಸ್ಮರಣೆ ವಿಸ್ಮರಣೆಯನ್ನು ಸದಾ ನೆನಪಿಟ್ಟುಕೊಂಡ್ರೆ ಅನೇಕ ಪ್ರಶ್ನೆಗಳಿಗೆ ಅಲ್ಲಲ್ಲಿ ಉತ್ತರ ಸಿಗ್ತಾ ಹೋಗುತ್ತೆ. ಇಷ್ಟಾಗಿ ಆಚಾರ್ಯರು ಕೊಟ್ಟ ಕೊಡುಗೆ ಎಲ್ಲ ಕ್ಷೇತ್ರಗಳಲ್ಲಿ ನಾವು ಯೋಚನೆ ಮಾಡಿದರೆ ತತ್ವವಾದ ಎಷ್ಟು ಪ್ರಸ್ತುತ ಅಂತ ಇನ್ನೂ ಅರ್ಥ ಆಗುತ್ತೆ ನಮಗೆ. ಇವತ್ತು ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು ಅಂದರೆ, ಏನೇ ಒಂದು ಹೊಸ ವಿಷಯವನ್ನು ಯಾರಾದರೂ ಹೇಳಿದರೆ ಇದು ತಾರ್ಕಿಕ ಅಂತ್ಯವನ್ನು ಪಡೆಯುತ್ತಾ, ತರ್ಕದ ರೀತಿಯಿಂದ ಇದು ಸರಿನಾ ಅನ್ನೋ ಪ್ರಶ್ನೆ ಇತ್ತು. ನಾನು ಹೇಳ್ತಾ ಇರೋದು ಸುಮಾರು 1700 ವರ್ಷಗಳ ಹಿಂದಿನ ಕಾಲದಲ್ಲಿ, ಅಂದರೆ ಅದಕ್ಕಿಂತಲೂ ಹಿಂದೆ ಹೋಗಿ ಒಟ್ಟು 1000 ವರ್ಷದ ಹಿಂದಿನ ಆ ಕಾಲದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಒಂದು ಶಾಸ್ತ್ರದ ವಿಷಯವನ್ನು ಪ್ರತಿಪಾದನೆ ಮಾಡುವಾಗ ಕೇಳ್ತಾ ಇದ್ದದ್ದು ಇದು ತಾರ್ಕಿಕವಾಗಿ ಕರೆಕ್ಟಾ ತಪ್ಪಾ. ತಾರ್ಕಿಕವಾಗಿ ಎಲ್ಲವನ್ನು ಸಮರ್ಥಿಸಬೇಕು ಅನ್ನುವ ಕಾರಣಕ್ಕೋಸ್ಕರ ಆಗ ನ್ಯಾಯಶಾಸ್ತ್ರ ಅನ್ನೋದು ತುಂಬ ಮೇಲ್ಮಟ್ಟಕ್ಕೆ ಬೆಳೆಯಿತು. ಯಾಕೆಂದರೆ ಎಲ್ಲವೂ ತರ್ಕದ ಮಾಧ್ಯಮದಲ್ಲೇ ಹೇಳಬೇಕು. ಇನ್ನೂ ಒಂದು ವಿಷಯ ತಿಳ್ಕೊಂಡಿರಬೇಕು ನಾವು, ನ್ಯಾಯ ಅಥವಾ ತರ್ಕ ಎರಡು ಒಂದೇ. ಸ್ವಲ್ಪ ಹಳೆಯದು ಹೊಸದು ಅಂತ ವಿಭಾಗ ಇದೆ, ಬಿಟ್ಟರೆ ಅದು ಒಂದೇ ಶಾಸ್ತ್ರ. ತರ್ಕದ ಮೂಲಕವಾಗಿ ಸಿದ್ಧ ಮಾಡುವುದು ಅನ್ನುವುದು ಯಾವಾಗ ಹೇಗೆ ಬೇಕಾದರೂ ಆಗಬಹುದು. ಅದು ಒಂದು ಮೆಥಡಾಲಜಿ ಅಷ್ಟೇ, ಅದು ಶಾಸ್ತ್ರ ಅಲ್ಲ. ಈಗ ವೇದಾಂತ ಅನ್ನೋದು ಶಾಸ್ತ್ರ, ಯಾಕೆಂದರೆ ಅದರಿಂದ ಒಂದು ತಿಳ್ಕೊಂಡೆವು ಅಂತಂದರೆ ಅದನ್ನು ಹಾಗೆ ಮಾಡಬೇಕು. ತರ್ಕ ಅನ್ನೋದೊಂದು ಶಾಸ್ತ್ರ ಅಲ್ಲ, ಅದರಲ್ಲಿ ಯಾವುದೇ ರೀತಿಯಾದ ನಾವು ಉಪಾಸನೆ ಮಾಡಿ ಪದಾರ್ಥ ತತ್ವ ವಿಜ್ಞಾನದಿಂದಾಗಿ ಮೋಕ್ಷ ಅಂತ ಅವ್ರು ಹೇಳ್ತಾರೆ. ಆದರೆ ಅಷ್ಟಿದ್ರೂ ಕೂಡ ಅದು ಕೊನೆಯಾಗುವುದಿಲ್ಲ. ಮತ್ತೆ ನಾವು ವೇದಕ್ಕೆ ಬರಲೇಬೇಕು, ವೇದಾಂತವನ್ನು ತಿಳಿಲೇಬೇಕು. ನಮ್ಮ ಬದುಕು ಕೇವಲ ತರ್ಕದಲ್ಲಿ ಅವರು ಶಾಸ್ತ್ರ ಅಂತ ಇಟ್ಕೊಂಡು ಉಪಾಸನೆ ಮಾಡಲಿಕ್ಕೆ ಬರುವುದಿಲ್ಲ. ಅದರಿಂದಾಗಿ ವ್ಯಾಕರಣ ಮತ್ತು ತರ್ಕ ಎರಡು ಮೆಥಡಾಲಜಿ ಅಷ್ಟೇ, ಹೇಗೆ ಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಬಳಸಲಿಕ್ಕೆ ನಡುವಿನ ಟೂಲ್ಸ್. ಅದು ಸ್ವತಂತ್ರ ಶಾಸ್ತ್ರ ಅಲ್ಲ. ಆದರೆ ಈ ಟೂಲ್ಸನ್ನೇ ಎಲ್ಲರೂ ಪ್ರಶ್ನೆ ಮಾಡ್ತಾ ಇದ್ರು, ಹೀಗೆ ನೀವು ಉತ್ತರ ಕೊಡಬೇಕು, ಹೀಗೆ ಉತ್ತರ ಹೇಳಬೇಕು. ಅದಕ್ಕೋಸ್ಕರ ನಮ್ಮ ಎಲ್ಲ ಪ್ರಾಚೀನ ಗ್ರಂಥಗಳನ್ನು ನೀವು ನೋಡಿದರೆ ತುಂಬ ತರ್ಕಭೂಯಿಷ್ಠವಾದ ಮಾತುಗಳು, ಸಂಸ್ಕೃತಮಯವಾದ ಶಬ್ದ ರಾಶಿಗಳು ತುಂಬಿರುತ್ತೆ. ನಾವು ಅದನ್ನು ಕೇಳುವಾಗ ಅಯ್ಯೋ ಏನು ಇದು ಇಷ್ಟೆಲ್ಲ ಕಷ್ಟದಲ್ಲಿ ಮಾತಾಡ್ತಾರೆ ಅಂತ. ವಸ್ತುತಃ ನಿಮಗೊಂದು ಸರಳವಾಗಿ ಹೇಳ್ತೇನೆ. ಎಲ್ಲೋ ಮನೆಯ ತುದಿಯಲ್ಲಿ ಮೇಲ್ಗಡೆಯಿಂದ ಹೊಗೆ ಕಾಣಿಸುತ್ತೆ, ನಾವು ತಕ್ಷಣ ಅರ್ಥ ಆಗುತ್ತೆ ಕೆಳಗಡೆ ಬೆಂಕಿ ಇದೆ. ನಮ್ಗೆ ಅರ್ಥ ಆಗುತ್ತೆ, ಬೆಂಕಿ ಬಿತ್ತು ಅಂದರೆ ಬೆಂಕಿ ಬಿದ್ದಿದೆ, ಫೈರ್ ಇಂಜಿನ್ಗೆ ಫೋನ್ ಮಾಡಿ ಅಂತ ಹೇಳ್ತೇವೆ. ಇದನ್ನೇ ತರ್ಕಶಾಸ್ತ್ರದಲ್ಲಿ ಹೇಳುವಾಗ ಅಯಂ ಪರ್ವತಃ ವನ್ನಿಮಾನ್ ಧೂಮಾತ್, ಯಾಕೆಂದರೆ ಮಹಾನಸವತ್, ಈ ಪರ್ವತವು ಹೊಗೆಯನ್ನು ಹೊಂದಿದೆ ಅಂದರೆ ಇದರ ಅರ್ಥ ಅಲ್ಲಿ ಬೆಂಕಿ ಇದೆ. ಯಾಕೆಂದರೆ ನಮ್ಮ ಮನೆಯ ಅಡಿಗೆ ಮನೆಯಲ್ಲಿ ನಾನು ಪ್ರತಿ ದಿವಸ ನೋಡುವಾಗ ಹೊಗೆಯ ಜೊತೆಗೆ ಬೆಂಕಿ ಇದ್ದದ್ದನ್ನು ನೋಡಿದ್ದೇನೆ, ಅದರಿಂದಾಗಿ ಈ ಪರ್ವತದಲ್ಲಿ ಖಂಡಿತವಾಗಿಯೂ ಬೆಂಕಿ ಇದೆ ಅಂತ ಒಂದು ಥರ ಹೇಳುವುದನ್ನು ಒಂದು ಪರ್ಫೆಕ್ಟ್ ಆದ ಆಕಾರ ಕೊಟ್ಟು ಹೇಳುವುದಷ್ಟೇ ಅದರ ವಿಶೇಷತೆ. ಇದೇನು ಹೊಸ ಶಾಸ್ತ್ರ ಅಲ್ಲ. ನಾವು ಭಾಷೆಯಲ್ಲಿ ಆಡುವಂಥದ್ದನ್ನೇ ನೀವು ಅದನ್ನು ಬಿಡಿ. ಮನೆಯಲ್ಲಿ ಬೆಳಗ್ಗೆ ಏಳಬೇಕಾದ್ರೆ ಮನೆಯವರು ಪ್ರತಿ ದಿವಸ ಹೊಸ ಮನೆಗೆ ಬಂದ್ರಿ ಅಂತ ಇಟ್ಕೊಳ್ಳಿ. ಬಂದಾಗ 7 ಗಂಟೆಗೆ ಒಬ್ಬ ಹೂ ಮಾರುವನು ಹೋಗ್ತಾ ಇರ್ತಾನೆ. ಪ್ರತಿ ದಿವಸ ಹೂ ಮಾರುವನು ಹೋಗ್ತಾ ಇರ್ತಾನೆ. ಅವನು ಹೂ ಮಾರುವಕ್ಕೆ ಹೋಗುವಾಗ ಅವನೇನು ಅಂಬಾವದ ಮಲ್ಲಿಗೆ ಅಂತ ಜೋರ ಬೊಬ್ಬೆ ಹೊಡಿತಾನೆ. ಬೊಬ್ಬೆ ಹೊಡಿಯುವಾಗ ನೀವು ಒಂದ್ಸಲ ಗಂಟೆ ನೋಡ್ತೀರಿ, 7 ಗಂಟೆ ಆಗಿರುತ್ತೆ. 2ನೇ ದಿವಸ ನೋಡ್ತೀರಿ, 3ನೇ ದಿವಸ ನೋಡ್ತೀರಿ, 4ನೇ ದಿವಸ ನೋಡ್ತೀರಿ, 5ನೇ ದಿವಸ ಅಡಿಗೆ ಮನೆಯಿಂದಲೇ ರೀ ಏಳಾಯ್ತ್ರಿ ಅಂತ ಒಳಗಿನಿಂದಲೇ ಕೂಗು ಬರುತ್ತೆ. ಟೈಮೇ ನೋಡಿಲ್ಲ. ಆದರೆ ಅವನು ಅಂಬಾವದ ಮಲ್ಲಿಗೆ ಅಂದ ತಕ್ಷಣ ಏಳಾಯ್ತು ಅಂತ ನಾವಿಲ್ಲಿ ನಿರ್ಣಯ ಮಾಡ್ತೇವೆ. ಇದು ತರ್ಕ.
ನಾವೇನು ತರ್ಕಶಾಸ್ತ್ರ ಓದಿ ಇದನ್ನು ಅಭ್ಯಾಸ ಮಾಡಿದ್ದಲ್ಲ. ನಮ್ಮ ಬದುಕಿನಲ್ಲೂ ಇಂಥ ಅನೇಕ ತರ್ಕಗಳನ್ನು ನಾವು ಮಾಡ್ತಾನೇ ಇರ್ತೇವೆ. ಅದಕ್ಕೆ ಅವರು ಒಂದು ಶಾಸ್ತ್ರೀಯ ಪರಿಮಿತಿ ಕೊಟ್ಟರು, ಒಂದು ಪರಿಧಿ ಇಟ್ಟರು. ಹೀಗೆ ಶಬ್ದಗಳನ್ನು ಬಳಸಿದಾಗ ಯಾಕೆಂದರೆ ನಾವು ಮೊದಲ 5-6 ದಿವಸ ಅವನು ಹೇಳುವ ಶಬ್ದ ಮತ್ತು ನಮ್ಮ ಗಡಿಯಾರದಲ್ಲಿ ನಿಂತ ಮುಳ್ಳು ಇದೆರಡನ್ನು ಟ್ಯಾಲಿ ಮಾಡಿದ್ದೇವೆ. ಭೂಯೋ ದರ್ಶನ ಅಂತ ಅವರು ಅದಕ್ಕೆ ಶಬ್ದ ಕೊಡ್ತಾರೆ. ಪ್ರತಿ ದಿವಸ ಇದನ್ನು ನಾವು ನೋಡಿ ಇದು ನಿಶ್ಚಯ ಆದಮೇಲೆ, ಇವನು ಪ್ರತಿ ದಿವಸನೂ ಇದೇ ಟೈಮಿಗೆ ಬರ್ತಾನೆ ಅಂತ ನಿಶ್ಚಯ ಆದಮೇಲೆ ನಾವು ಮತ್ತೆ ಟೈಮ್ ನೋಡದೆ ಅವನ ಶಬ್ದವನ್ನು ಕೇಳಿ ಟೈಮನ್ನು ನಿರ್ಣಯ ಮಾಡ್ತೇವೆ. ಅಂದರೆ ಇದು ತರ್ಕಶಾಸ್ತ್ರದ ಮೂಲ ಬೇಸಿಕ್. ಇದರಲ್ಲಿ ಅವರು ತುಂಬ ಕುಣಿತಾರೆ. ಆ ಶಬ್ದಗಳನ್ನು ಹೀಗರ್ಥವೋ ಹಾಗರ್ಥವೋ ಪದಾರ್ಥದ ವಿಷಯ ಹೋಗಿ ಕೊನೆಗೆ ಶಬ್ದಜಾಲಗಳನ್ನು ಚೆಲ್ಲಾಡಿ ಅವಚ್ಛಿನ್ನ ಅವಚ್ಛೇದಕ ಶಬ್ದಗಳ ನಡುವೆ ನಮ್ಮನ್ನು ಗೊಂದಲಗಡಿಸ್ತಾರೆ. ಆ ಕಾಲದಲ್ಲಿ ಅದು ಬೇಕಿತ್ತು. ಈಗ ಎಲ್ಲ ನಮ್ಮ ಹಿರಿಯರು, ವ್ಯಾಸರಾಜರಿರಬಹುದು, ಜಯತೀರ್ಥರು ಇರಬಹುದು, ರಾಘವೇಂದ್ರ ಶ್ರೀಗಳಿರಬಹುದು, ಇವರೆಲ್ಲರೂ ಕೂಡ ತರ್ಕಭೂಯಿಷ್ಠವಾದ ಮಾತಿನಲ್ಲಿ ಹೇಳಿದ್ದಕ್ಕೆ ಮುಖ್ಯ ಕಾರಣ ಆ ಕಾಲದಲ್ಲಿ ಎಲ್ಲವನ್ನು ತರ್ಕದ ಮೂಲಕವೇ ಪ್ರೂವ್ ಮಾಡಬೇಕಿತ್ತು. ಇವತ್ತು ಹಾಗೆ ತರ್ಕದ ಮೂಲಕ ಪ್ರೂವ್ ಮಾಡಿ ಅಂತ ಕೇಳುವವರೇ ಇಲ್ಲ. ಇವತ್ತೇನು ಕೇಳ್ತಾರೆ? ಸೈಂಟಿಫಿಕ್ ಆಗಿ ಎಲ್ಲ ಕರೆಕ್ಟ್ ಇದೆಯಾ, ವೈಜ್ಞಾನಿಕವಾದ ಹಿನ್ನೆಲೆ ಇದೆಯಾ ಅಂತ ನಾವು ಪ್ರಶ್ನೆ ಮಾಡ್ತೇವೆ. ಅದರಿಂದಾಗಿ ಅವತ್ತು ಹೇಗೆ ತಾರ್ಕಿಕ ಅಂತ್ಯವನ್ನು ಕಾಣಬೇಕು ಅಂತ ಜನ ಬಯಸಿದಾಗ ತರ್ಕದ ದಾರಿಯನ್ನೇ ಇಟ್ಟುಕೊಂಡು ಪ್ರಮಾಣ ಅಂತ ಸಿದ್ಧ ಮಾಡಿದ್ರು, ಇವತ್ತು ನಾವು ಏನಾದರೂ ಒಂದು ವಿಷಯವನ್ನು ಹೇಳಿದಾಗ ಅದೇ ವಸ್ತುವನ್ನು ಸಿದ್ಧಪಡಿಸಲಿಕ್ಕೆ ವೈಜ್ಞಾನಿಕ ಹಿನ್ನೆಲೆಯನ್ನು ಹುಡುಕ್ತೇವೆ. ನಾವು ವಿಜ್ಞಾನದ ಪ್ರಯೋಗಶಾಲೆಯಲ್ಲಿ ಇದು ಸಿದ್ಧವಾಗಿದೆಯಾ, ಹಾಗಾದರೆ ನಾವು ಒಪ್ತೇವೆ ಅಂತ. ಈ ಹೊಸ ಪೀಳಿಗೆಯ ಮಂದಿಗೆ ನಾವು ಹೀಗೆ ಹೇಳಲೇಬೇಕಾದ ಅನಿವಾರ್ಯತೆ ಇದೆ ಅನ್ನೋದನ್ನು ಆಚಾರ್ಯರು 13ನೇ ಶತಮಾನದಲ್ಲೇ ಒಪ್ಪಿಕೊಂಡಿದ್ರು. ಆದರೆ ಆಚಾರ್ಯರ ಮಾತು ಅರ್ಥ ಆಗಿರಲಿಲ್ಲ. ನಾನೊಂದು ಕೇವಲ 2-3 ಮಾತ್ರ ಹೇಳುತ್ತೇನೆ. ತುಂಬ ಕಡೆಯಲ್ಲಿ ಆಚಾರ್ಯರು ಇಂತಹ ಬಹಳ ಮಹತ್ವದ ಸಂಗತಿಗಳನ್ನು ಹೇಳಿದ್ದಾರೆ. ಇವತ್ತು ಪರಮಾಣುವಿನ ಬಗ್ಗೆ ಬಹಳಷ್ಟು ಸಂಶೋಧನೆಗಳು ನಡೆದಿದೆ. ನಮಗೆ ಗೊತ್ತಾಯಿತು ಅಂತ ದೇವಕಣದ ಬಗ್ಗೆ ಬಹಳಷ್ಟು ಚರ್ಚೆಗಳು, ವಾದಗಳು, ವಿವಾದಗಳು, ಅದರ ಬಗ್ಗೆ ತುಂಬ ಮಾತುಗಳು ಬಂದಿವೆ. ಕ್ವಾಂಟಮ್ ಥಿಯರಿ ಬಗ್ಗೆ ನಾವು ಇವತ್ತು ಮತ್ತೆ ಅದನ್ನು ಆಲೋಚಿಸ್ತಾನೇ ಇದ್ದೇವೆ. ಆಚಾರ್ಯರು ಇದೇ ಪರಮಾಣುವಿನ ಬಗ್ಗೆ ಅಲ್ಲಿಯ ತನಕ ಏನು ಕಲ್ಪನೆ ಇತ್ತು ಅಂದರೆ, ಪರಮಾಣು ಅಂದರೆ ಅದು ಅಂತ್ಯಾವಯವಿ, ಅದು ಕೊನೆಯ ಪಾರ್ಟಿಕಲ್. ಅದರ ಮೇಲೆ ಮತ್ತೆ ಅದರಲ್ಲಿ ಮತ್ತೆ ಪಾರ್ಟ್ಗಳನ್ನು ತೆಗೆದು ಹಾಕ್ಲಿಕ್ಕೆ ಬರಲ್ಲ, ಅದರಲ್ಲಿ ಮತ್ತೆ ಪಾರ್ಟಿಕಲ್ಸ್ ಇಲ್ಲ ಅಂತ ಹೀಗೆ ಬಲವಾದ ನಂಬಿಕೆ ಇತ್ತು. ಅದಕ್ಕೆ ಹೇಳುದು ಪರಮ ಅಣು, ಇದು ಕೊನೆಯ ಅಣು, ಇದರ ಮೇಲೆ ಮತ್ತೆ ಬಿಡಿಸ್ಲಿಕ್ಕೆ ಆಗುದಿಲ್ಲ ಅಂತ. ಆದರೆ ಆಚಾರ್ಯರು ಹೇಳಿದ್ರು ಅನುವ್ಯಾಖ್ಯಾನದಲ್ಲಿ, ದಶ ದಿಕ್ಷುಷ ಸಂಬಂಧಾತ್ ಅವಿಭಾಗ ಪರಾಣುತ. ನಿಮಗೆ ಸಿಂಪಲ್ ಲಾಜಿಕ್, ನೀವೇನು ಪ್ರಯೋಗಶಾಲೆಗೂ ಹೋಗಬೇಕಾಗಿಲ್ಲ, ಇಲ್ಲೇ ಕಣ್ಣು ಮುಚ್ಚಿ ಕೂತು ಯೋಚನೆ ಮಾಡಿದರೆ ಸರಿ. ಒಂದು ಅತ್ಯಂತ ಪರಮಾಣು ಅಂತ ನೀವು ಯಾವುದನ್ನು ಹೇಳ್ತೀರೋ ಅದನ್ನು ಆಕಾಶದಲ್ಲಿ ನಿಲ್ಲಿಸಿ. ನಿಮಗೆ ಕಣ್ಣಿಗೆ ಕಾಣದೇ ಇರ್ಬೋದು, ಇದೇನು ನಿಮ್ಮ ಊಹೆಗೆ ಗೊತ್ತಾಗ್ತಾ ಇದೆ. ಆಕಾಶದಲ್ಲಿ ನಿಲ್ಲಿಸಿ, ಅದರ ಎದುರುಗಡೆ ನಿಂತು ನೀವು ಆ ಕಡೆಯ ದಿಕ್ಕನ್ನು ಆಲೋಚಿಸಿ. ಅಂದರೆ ಏನಾಯಿತು? ಒಂದು ಪರಮಾಣು ಅಂತ ನಾವು ಯಾವುದನ್ನು ಆಕಾಶದಲ್ಲಿ ಇಟ್ಟಿದ್ದೇವೋ ಅದಕ್ಕೆ 10 ದಿಕ್ಕುಗಳು ಇದೆಯೋ ಇಲ್ವೋ? ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ನೈಋತ್ಯ, ಆಗ್ನೇಯ, ಈಶಾನ್ಯ, ವಾಯವ್ಯ, ಊರ್ಧ್ವ, ಅಧಃ, ಇಷ್ಟು ದಿಕ್ಕಿದೆಯೋ ಇಲ್ವೋ? ನೀವು ಒಂದು ದಿಕ್ಕಲ್ಲಿ ನಿಂತರೆ ಇನ್ನೊಂದು ದಿಕ್ಕು ಕಾಣುವುದಿಲ್ಲ. ನೀವು ಸೂಕ್ಷ್ಮದರ್ಶಕ ಇಟ್ಟುಕೊಂಡೇ ನೋಡಿ, ಬೇಕಿದ್ರೆ ನಿಮಗೆ ಕಾಣಲೇಬೇಕು ಅಂತಿದ್ರೆ. ಕಂಡಾಗ ನಮಗೆ ಒಂದು ಗೊತ್ತಾಯ್ತೇನು ಅಂದರೆ, ಅತ್ಯಂತ ಪರಮ ಅಣು ಅಂತ ನಾವು ಯಾವುದನ್ನು ಹೇಳ್ತೇವೋ ಅದನ್ನು ಆ ಕಡೆಯ ದಿಕ್ಕನ್ನು ನಾವು ನೋಡ್ಲಿಕ್ಕೆ ಬರ್ತಾ ಇಲ್ಲ ಅಂದರೆ ಇನ್ನೊಂದು ಭಾಗ ಇದೆ ಅಂತ ಆಯಿತು. ಈ ಕಡೆಗೆ ಇನ್ನೊಂದು ಭಾಗ, ಈ ಕಡೆ ಇನ್ನೊಂದು ಭಾಗ, ಇನ್ನೊಂದು ಭಾಗ, ಮತ್ತೊಂದು ಭಾಗ, ಮತ್ತೊಂದು ಭಾಗ, ಮತ್ತೊಂದು ಭಾಗ. ಅಲ್ಲ, ನಾವು ಹಾಗಾದರೆ ಪರಮಾಣು ಅಂತ ಹೇಗೆ ಹೇಳಿದ್ದು ಯಾಕೆ? ಹಾಗಾದರೆ ಶಾಸ್ತ್ರದಲ್ಲಿ ಬಹಳ ಕಡೆ ಅವಿಭಾಗ ಪರಾಣುತ ಅಂತ ಭಾಗವತವು ಹೇಳುತ್ತೆ. ಅದಕ್ಕೆ ಅವರು ಹೇಳಿದ್ದು ಅವಿಭಾಗ ಅಂತ. ಅವಿಭಾಗ ಅಂದರೆ ನಮ್ಮ ಹತ್ರ ಆ ಪರಮಾಣುವನ್ನು ವಿಭಾಗ ಮಾಡುವ ಇನ್ಸ್ಟ್ರೂಮೆಂಟ್ ಇಲ್ಲ. ಅದಕ್ಕೆ ಭಾಗ ಇಲ್ಲ ಅಂತ ಅರ್ಥ ಅಲ್ಲ, ಅದಕ್ಕೆ ಭಾಗ ಇದೆ. ಅದನ್ನು ಹೊಡಿಲಿಕ್ಕಾಗತ್ತೆ ಅಂತ ಇವತ್ತು ಸೈನ್ಸ್ ಒಪ್ಪತ್ತೆ. ನೀವು ಸೈಕಲಾಜಿಕಲ್ ಕಾನ್ಸಂಟ್ರೇಷನ್ ಇಟ್ಟು ಅದನ್ನು ಗಮನಿಸಿದರೆ ನೀವು ಅದನ್ನು ಹೊಡಿಲಿಕ್ಕೆ ಬರುತ್ತೆ ಅಂತ. ನಮ್ಮವರು ಹಿಂದಿನವರು ಅದನ್ನೇ ಹೇಳಿದರು ತಪಸ್ಸು ಅಂತ. ನಾವು ತಪಸ್ಸು ಅಂತ ಏನು ಹೇಳಿದ್ವೋ ಅದನ್ನು ಅವರು ಇನ್ನೊಂದು ಭಾಷೆಯಿಂದ ಹೇಳಿದರು. ನಮಗೆ ಈ ಶಬ್ದದ ಗ್ಯಾಪೇ ದೊಡ್ಡದಾಗಿರೋದು ಇವತ್ತು ಶಾಸ್ತ್ರಕ್ಕೂ ವಿಜ್ಞಾನಕ್ಕೂ. ಆಚಾರ್ಯರು ಹೇಳಿದರು ಪರಮಾಣು ಅಂತಂದರೆ ಇವತ್ತು ನಾವು ಹೇಳುವ ಸಾತ್ವಿಕ ಶಕ್ತಿ, ರಾಜಸ ಶಕ್ತಿ, ತಾಮಸ ಶಕ್ತಿ ಅಂತ ಏನಿದೆಯೋ, ಅಥವಾ ನ್ಯೂಟ್ರಲ್ ಆಗಿರುವಂತಹದ್ದು, ಪಾಸಿಟಿವ್ ಮತ್ತು ನೆಗೆಟಿವ್ ಅಂತ ಏನು ಹೇಳ್ತೀವೋ, ನ್ಯೂಟ್ರಾನ್, ಪ್ರೋಟಾನ್, ಎಲೆಕ್ಟ್ರಾನ್ ಅಂತ, ಇದು 3 ಸತ್ವರಜಸ್ತಮಸ್ಸು ಅನ್ನುವುದನ್ನೇ ಪ್ರತಿಪಾದಿಸುತ್ತೆ. ಅದರ ಜೊತೆಗೆ ಅಷ್ಟೇ ಅಲ್ಲ, ಅದನ್ನು ಮತ್ತೆ ವಿಭಾಗ ಮಾಡಿದರೆ ಸೈಕ್ಲೋಟ್ರಾನ್, ಅದನ್ನು ಮತ್ತೆ ವಿಭಾಗ ಮಾಡಿದರೆ UPA. ಅಂದರೆ ಈ ಒಳಕ್ಕೆ ಹೋಗುವುದೇನಿದೆ, ಇಷ್ಟೂ ಅಂಶದಲ್ಲಿ 10 ದಿಕ್ಕುಗಳಿದೆ ಅಂದರೆ 10 ಆಗೋಯ್ತಲ್ಲ ಮಿನಿಮಮ್. ಮತ್ತದನ್ನು ಹೊಡೆದ್ರೆ ಮತ್ತದಕ್ಕೆ 10 ದಿಕ್ಕಿದೆ, ಮತ್ತೆ ಹೊಡೆದ್ರೆ ಮತ್ತೆ 10 ದಿಕ್ಕಿದೆ.
ಇವತ್ತು ವಿಜ್ಞಾನ ಹೋಗ್ತಾ ಇದೆ, ಒಡೆದಷ್ಟು ಅದಕ್ಕೆ ವಿಭಾಗ ಇದೆ ಅಂತ. ಇದನ್ನು 13ನೇ ಶತಮಾನದಲ್ಲಿ ಆಚಾರ್ಯರು ಹೇಳಿದರು. ಆದರೆ ನಾವು ಅದನ್ನು ವಿಜ್ಞಾನ ಜೊತೆಗೆ ಜೋಡಿಸಿ ಓದಿರಲಿಲ್ಲ. ಅದರಿಂದಾಗಿ ಪರಮಾಣುವಿನ ಮಹತ್ವದ ಆಚಾರ್ಯರು ಕೊಟ್ಟ, ನಾನು ಹೇಳಿದ್ದು ಬಹಳ ಸರಳವಾಗಿ ಹೇಳಿದ್ದೇನೆ, ಅಲ್ಲಿ ತುಂಬ ವಿಷಯಗಳನ್ನು ಇದನ್ನು ಪ್ರತಿಪಾದನೆ ಮಾಡ್ತಾ ಹೋಗಿದ್ದಾರೆ ಭಾಗವತ ತಾತ್ಪರ್ಯದಲ್ಲಿ. ಭಾಗವತ ತಾತ್ಪರ್ಯ ಅನ್ನೋದು ಇದೆಯಲ್ವ, ನಾವೆಲ್ಲ ಭಾಗವತ ಕಥೆ ಕೇಳ್ತೇವೆ, ಆದರೆ ಆಚಾರ್ಯರು ನಿಜವಾಗಿ ಏನು ಅಪೂರ್ವವಾದ ಸತ್ವವನ್ನು ಕೊಟ್ಟಿದ್ದಾರೆ, ಇಲ್ಲಿ ತನಕವೂ ನಾವು ಸರಿಯಾಗಿ ಮುಟ್ಟಿಲ್ಲ ಅಂತ ಖಂಡಿತ ಹೇಳಬಹುದು. ಅಷ್ಟು ಅಪೂರ್ವ ಸಂಗತಿಗಳನ್ನು ಭಾಗವತದ ಶ್ಲೋಕಗಳಿಗೆ ವ್ಯಾಖ್ಯಾನ ಮಾಡುವ ನೆಪದಲ್ಲಿ ಅನೇಕ ವಿಜ್ಞಾನದ ಅಂಶಗಳನ್ನು, ವಿಜ್ಞಾನದ ಒಂದು ಅಂಶ ನಾನು ಯಾಕೆ ಹೇಳ್ತಾ ಇದ್ದೇನೆ, ಈಗ ವಿಜ್ಞಾನದ ಬಗ್ಗೆ ಮಾತಾಡ್ತಾ ಇದ್ದೇನೆ. ಅದನ್ನು ನೀವು ಇನ್ನೂ ಮುಖ ನೋಡಿದರೆ ಬೇರೆ ಮುಖವೂ ಇದೆ ಅದರಲ್ಲಿ. ವಿಜ್ಞಾನದ ಅನೇಕ ಅಂಶಗಳನ್ನು ಹೀಗೆ ವಿವರಣೆ ಕೊಟ್ಟಿದ್ದಾರೆ. ಅಂದರೆ ಪರಮಾಣುವಿಗೆ ಅವಯವ ಇದೆ ಅನ್ನೋದನ್ನು ಇವತ್ತು ಒಪ್ಪಿದ್ದನ್ನು ಆಚಾರ್ಯರು ಈ ಹಿಂದೆಯೇ ಅದು ಅವಯವರಹಿತ, ನೀವು ಎಷ್ಟು ಅವಯವಗಳನ್ನು ಬಿಡಿಸ್ತಾ ಹೋದರೂ ಮತ್ತೆ ಮತ್ತೆ ಅವಯವ ಇದೆ ಅನ್ನೋದನ್ನು ಒಪ್ಪಿದ ಹಾಗಾಯಿತು. ಇನ್ನೊಂದು ಅಂಶ ನಾವು ಇವತ್ತು ಹೇಳ್ತಾ ಇರೋದು ಅಲ್ಟ್ರಾವೈಲೆಟ್ ಕಿರಣಗಳ ಬಗ್ಗೆ. ಭೂಮಿಯ ವಾತಾವರಣವನ್ನು ಇವತ್ತು ನಾವು ಈ ರೀತಿ ನಮ್ಮ ಬದುಕಿಗೆ ಅನುಕೂಲವಾದ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗುವುದಕ್ಕೆ ಮುಖ್ಯವಾದ ಕಾರಣ ಅದು ನೇರಳಾತೀತ ಕಿರಣಗಳು ಅಂತ ನಾವೇನು ಹೇಳುತ್ತೇವೆ, ಅದು ಇದ್ದದ್ರಿಂದಾಗಿ ಅಂತ ಆಚಾರ್ಯರು ಇದನ್ನು ಹೇಳಿದ್ದಾರೆ. ಭೂತಮಪ್ಯಸಿತಂ ದಿವ್ಯ ದೃಷ್ಟಿಗೋಚರಮೇವತು. ಅಸಿತಂ ದಿವ್ಯ ದೃಷ್ಟಿಗೋಚರಂ. ನಾವು ಇವತ್ತು ನೇರಳಾತೀತ ಕಿರಣ ಅಂತ ಹೇಳ್ತೇವೆ. ಆಕಾಶದಲ್ಲಿ ಕಾಣುವ ನೀಲಿ ಅದಲ್ಲ, ಆಕಾಶಕ್ಕೆ ಬಣ್ಣನೇ ಇಲ್ಲ. ನೀಲಿ ಕಾಣ್ತಾ ಇರೋದೇನು ಅಂದರೆ ಯಾವುದು ಅತ್ಯಂತ ಕೊನೆ ಇಲ್ಲದ ವಸ್ತುವಾಗಿರುತ್ತೋ ಅದು ನೀಲಿ ಯಾಕೆ ಕಾಣತ್ತಷ್ಟೇ, ಅದು ಆಕಾಶದ ಬಣ್ಣ ಅಲ್ಲ. ಕಣ್ಣಿಗೆ ಕಾಣದ ಒಂದು ಬಣ್ಣ ಇದೆ, ಅದು ಅದಕ್ಕೆ ಅತೀತ ಅಂತ, ನೇರಳ ಅತೀತ ಕಿರಣ ಅದು. ಅದಕ್ಕೆ ದಿವ್ಯ ದೃಷ್ಟಿಗೋಚರಂ. ನಿಮ್ಮ ಈ ಸಾಮಾನ್ಯ ಕಣ್ಣಿಗೆ ಕಾಣುವುದಿಲ್ಲ, ಅದು ಋಷಿಗಳ ದಿವ್ಯ ದೃಷ್ಟಿಗೆ ಮಾತ್ರ ಕಾಣುವಂತಹ ಕಿರಣ, ಅದರಿಂದಾಗಿ ಭೂಮಿ ಆವರಿಸಿಕೊಂಡಿದೆ ಅಂತ. ಅಂದರೆ ಈ ಮಹತ್ವದ ಅಂಶವನ್ನು ನಾವು ಗಮನಿಸಲಿಲ್ಲ. ಅದರಿಂದಾಗಿ ವಿದೇಶಿಯರು ಯಾರು ಹೇಳಿದ ತಕ್ಷಣ ನಾವು ಏನು ಖುಷಿಪಟ್ಟು ಏನು ಅದ್ಭುತವಾದ ಸಂಗತಿಗಳನ್ನು ಕಂಡು ಹಿಡಿದು ಬಿಟ್ಟಿದ್ದಾರೆ, ನಮ್ಮವರೆಲ್ಲ ದಡ್ರು, ನಮ್ಮವರು ಭೂಮಿಯನ್ನು ಚಪಾತಿ ಅಂತ ಅನ್ಕೊಂಡು ಬಿಟ್ಟಿದ್ರು, ನಮ್ಮವರು ಏನೇನೋ ಅನ್ಕೊಂಡು ಬಿಟ್ಟಿದ್ರು ಅಂತ ನಾವೇ ಅಡಗುಲ ಗಿಜ್ಜಿ ಕಥೆಯನ್ನು ಇನ್ನಷ್ಟು ಗಟ್ಟಿ ಮಾಡಿ ವಿದೇಶಿಯರ ಬೆಂತಟ್ಟಿ ಅವರು ಕೊಟ್ಟಂಥ ಎಂಜಿಲನ್ನು ತಲೆ ಮೇಲೆ ಇಟ್ಕೊಂಡು ಅದೇ ಪ್ರಸಾದ ಅಂತ ಓಡಾಡ್ತಾ ಇದ್ದೇವೆ. ಆದರೆ ಆಚಾರ್ಯರು ಕೊಟ್ಟಂತಹ ಈ ಸಂಗತಿಗಳು ಒಂದೊಂದನ್ನು ಯೋಚನೆ ಮಾಡಿದ್ರು. ನೇರಳಾತೀತ ಕಿರಣ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದು ತುಂಬ ಕಡೆಯಲ್ಲಿ ಬರುತ್ತೆ.